ಶಾಲೆ ಅಂತಂದರೆ ಮಕ್ಕಳಿಗೆ ಶೈಕ್ಷಣಿಕ ಬೆಳವಣಿಗೆಯ ಜೊತೆಗೆ ಸುರಕ್ಷಿತವಾದ ಜಾಗ ಕೂಡ ಆಗಿರಬೇಕು. ಆದರೆ ನಗರದ ಈ ಶಾಲೆ ಆವರಣವನ್ನು ನೋಡಿದ್ರೆ ಎಂಥವರಾದರೂ ಕೂಡ ಆತಂಕ ಪಡ್ತಾರೆ. ಹಾಗಾದರೆ ಆತಂಕ ಯಾಕೆ ಮತ್ತು ಯಾವ ಶಾಲೆ ಇದು, ಏನಾಗಿದೆ ಅಲ್ಲಿ ಅಂತ ಒಂದು ರಿಪೋರ್ಟ್ ಇದೆ, ನೋಡೋಣ. ಶಿಕ್ಷಣ ಸಚಿವರೇ ತಪ್ಪದೆ ಈ ಸುದ್ದಿ ನೋಡಿ. ವಿದ್ಯಾರ್ಥಿಗಳ ಬಗ್ಗೆ ಕಿಂಚಿತ್ತೂ ಯೋಚಿಸದ ಖಾಸಗಿ ಶಾಲೆ. ತೆರೆದ ರಾಜಕಾಲುವೆ ಪಕ್ಕದಲ್ಲೇ ಮಕ್ಕಳ ಆಟ ಪಾಠ ಊಟ. ಮೊದಲು ಈ ದೃಶ್ಯಗಳನ್ನ ನೋಡಿ. ಯಾವ ಮಟ್ಟಿಗೆ ಡೇಂಜರಸ್ ಸ್ಥಿತಿ ಇದೆ. ತೆರೆದ ರಾಜಕಾಲುವೆ, ಕೇವಲ ಕಬ್ಬಿಣದ ಪಟ್ಟಿ, ಅದರ ಮೇಲೆ ಹಸಿರು ಹುಲ್ಲಿನ ರೀತಿಯ ಪ್ಲಾಸ್ಟಿಕ್ ಟಾರ್ಪಲ್. ಇದರ ಪಕ್ಕದಲ್ಲೇ ಮಕ್ಕಳ ಓಡಾಟ, ಓದು, ಆಟ, ಜೊತೆಗೆ ಅಲ್ಲೇ ಊಟ. ಇಷ್ಟು ಡೇಂಜರಸ್ ಪರಿಸ್ಥಿತಿಯಲ್ಲಿ ಇರುವ ತೆರೆದ ರಾಜಕಾಲುವೆ ಇರೋದು ಶಾಲೆಯ ಒಳಗಿನ ಆವರಣದಲ್ಲಿ. ನಾಗಸಂದ್ರ ಬಳಿಯ ರುಕ್ಮಿಣಿ ನಗರದಲ್ಲಿನ ಸಿದ್ಧಗಂಗಾ ಎಜುಕೇಷನ್ ಸೊಸೈಟಿ ಎಂದು ಹೆಸರಿಟ್ಟು ಈ ಅನುದಾನಿತ ಶಾಲೆಯನ್ನ ಚಂದನ್ ಅನ್ನೋರು ನಡೆಸ್ತಾ ಇದ್ದಾರೆ. ಈ ಶಾಲೆ ರಾಜಕಾಲುವೆ ಒತ್ತುವರಿ ಮಾಡಿಕೊಂಡಿದೆ. ಜೊತೆಗೆ ರಾಜಕಾಲುವೆ ಮೇಲೆ ಕಾಂಕ್ರೀಟ್ ಮೋಲ್ಡ್ ಹಾಕಿದ್ರಿಂದ ಅದನ್ನ ಬಿಬಿಎಂಪಿ ಅಧಿಕಾರಿಗಳು 3-4 ತಿಂಗಳ ಹಿಂದೆ ತೆರವು ಮಾಡಿದ್ದಾರೆ. ನಂತರ ಇದರ ಮೇಲೆ ಅಥವಾ ಗ್ರಿಲ್ ರೀತಿ ಹಾಕುವುದು, ಸೇಫ್ಟಿ ಮಾಡೋದನ್ನ ಬಿಟ್ಟು ಪ್ಲಾಸ್ಟಿಕ್ ಹುಲ್ಲಿನ ಹಾಸನ್ನ ಹಾಕಿದ್ದಾರೆ. ಯಾಕೆ ಹೀಗೆ ಅಂದ್ರೆ, ಹೌದು ತಪ್ಪಾಗಿದೆ, ಹಾಕ್ತೀವಿ, 1 ತಿಂಗಳಲ್ಲಿ ಹಾಕ್ತೀವಿ ಅನ್ನೋ ಬೇಜವಾಬ್ದಾರಿ ಉತ್ತರ ನೀಡುತ್ತೆ ಶಾಲೆಯ ಆಡಳಿತ ಮಂಡಳಿ. ಮಕ್ಕಳು ಬೀಳಲ್ಲ ಅಂತ ಸುರಕ್ಷತೆಗೆ ಸರ್ ನಾವು ಆ ಕಡೆಯಿಂದ ಜಾಗ ಇದೆ, ನಮ್ದು ಆ ಕಡೆಗೆ ಬಿಲ್ಡಿಂಗ್, ಇನ್ನೊಂದು ಬಿಲ್ಡಿಂಗ್ ಇದೆ, ಆ ಬಿಲ್ಡಿಂಗ್ ಇಂದ ಈ ಕಡೆಗೆ ಬರೋಕ್ಕೆ ಜಾಗ ಇದೆ. ಇದು ಮುಂದೆ ಕಡೆ ಭಾಗ ಆಗಿರೋದ್ರಿಂದ ಇದು ಅವಶ್ಯಕತೆ ಇಲ್ಲೇನು ಮಕ್ಕಳೇನು ಅಷ್ಟೊಂದು ಓಡಾಡಲ್ಲ. ಅದೇ ಕಾರಣಕ್ಕೋಸ್ಕರ ಇಲ್ಲಿ ಗೇಟ್ ಕ್ಲೋಸ್ ಮಾಡಿ ಎಲ್ಲ ಸೇಫ್ಟಿ ಕೊಟ್ಟಿದ್ದೀವಿ, ಯಾರು ಓಡಾಡ್ದಂಗೆ. ಇವಾಗ ನಾವು ಇಂಜಿನಿಯರ್ಗಳ ಹತ್ರ ಮಾತಾಡಿದ್ದೀವಿ. ಈಗ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಅದನ್ನು ಮುಚ್ಚಿಸ್ಕೊಡೋಕ್ಕೆ ಅವರು ಬಂದೆಲ್ಲ ನಮಗೆ ಗೈಡ್ಲೈನ್ಸ್ ಮಾಡಿದ್ದಾರೆ. ಆ ಗೈಡ್ಲೈನ್ಸ್ ಪ್ರಕಾರವಾಗಿ ನಾವು ಅದನ್ನು ಕ್ಲೋಸ್ ಮಾಡ್ಕೊಳ್ಳೋಕ್ಕೆ ಹೊರಟಿದ್ದೀವಿ. ಇದೊಂದೇ ವಿಚಾರ ಅಲ್ಲ, ಈ ಶಾಲೆ ಅನುದಾನಿತ ಶಾಲೆ. ಇದರ ಆವರಣದಲ್ಲೇ ಮತ್ತೊಂದು ಅನುದಾನರಹಿತ ಖಾಸಗಿ ಶಾಲೆಯನ್ನು ಇವರು ನಡೆಸ್ತಾ ಇದ್ದಾರೆ. ಈ ಶಾಲೆಗೆ ಸೆಂಟ್ ಜೋಸೆಫ್ ಶಾಲೆ ಎಂದು ಹೆಸರಿಟ್ಟಿದ್ದಾರೆ. ಇನ್ನು ಈ ಬಗ್ಗೆ ವಲಯ ಶಿಕ್ಷಣಾಧಿಕಾರಿಗಳನ್ನ ಕೇಳಿದ್ರೆ ಈ ವಿಚಾರ ಗಮನಕ್ಕೆ ಬಂದಿದೆ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ವರದಿ ನೀಡಲು ಹೇಳಿದೆ. ಕೂಡಲೇ ಅಸುರಕ್ಷಿತ ವಾತಾವರಣ ಇರುವ ಶಾಲೆ ವಿರುದ್ಧ ನೋಟಿಸ್ ಜಾರಿ ಮಾಡಿ ಕ್ರಮ ಜರುಗಿಸುವ ಎಚ್ಚರಿಕೆ ನೀಡಿದ್ದಾರೆ. ಸಿದ್ಧಗಂಗಾ ಎಜುಕೇಷನ್ ಸೊಸೈಟಿ ಅವರು ಒಂದು ಏಡೆಡ್ ಸ್ಕೂಲ್ ಮಾಡ್ತಾ ಇದ್ದಾರೆ. ಅದರ ಜೊತೆಗೇನು ಕೂಡ ಸೇಂಟ್ ಜೋಸೆಫ್ ಅಂತ ಒಂದು ಸ್ಕೂಲ್ ಅಟ್ಯಾಚ್ ಇದೆ ಅನ್ನುವಂಥ ಮಾಹಿತಿ ಬಂದಿದೆ. ಅಲ್ಲಿ ಮಕ್ಕಳು ಓಡಾಡಲಿಕ್ಕೆ ರಾಜಕಾಲುವೆ ಮೇಲೆ ಸಿಮೆಂಟ್ ಸ್ಲ್ಯಾಬ್ ಹಾಕಿ ಓಡಾಡ್ಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನ ನೀವು ಪಬ್ಲಿಕ್ ಟಿವಿ ಇದರಿಂದ ನನಗೆ ಮಾಹಿತಿ ಬಂದಿದೆ. ಈಗ ನಾನು ಇಮಿಡಿಯೇಟ್ ಆಗಿ BO ಅವ್ರಿಗೆ ಕಾಲ್ ಮಾಡಿಬಿಟ್ಟು ಇಮಿಡಿಯೇಟ್ ಆಗಿ ಹೋಗಿ ಖುದ್ದಾಗಿ ವಿಸಿಟ್ ಮಾಡಿ ಮಾಹಿತಿ ಕೂಡ ಕೇಳಿದ್ದೀನಿ. ಕಾನೂನು ಬಾಹಿರವಾಗಿ ಅವ್ರು ಏನಾದ್ರು ಶಾಲೆ ನಡೆಸ್ತಾ ಇದ್ರೆ ಇಮಿಡಿಯೇಟ್ ಆಗಿ ಆ ಶಾಲೆಗೆ ಒಂದು ನೋಟಿಸ್ ಕೊಟ್ಟು ಅದರ ಮೇಲೆ ಕ್ರಮ ತೆಗೆದುಕೊಳ್ಳುವಂತ ಕೆಲಸವನ್ನ ತಕ್ಷಣದಿಂದಲೇ ನಾನು ಮಾಡ್ತೀನಿ. ಒಟ್ಟಾರೆ ಯಾವುದೇ ವಿಚಾರವಿದ್ರೂ ಎಚ್ಚರಿಕೆ ನೀಡಬಹುದು, ಅದನ್ನ ಅವರು ಸರಿಪಡಿಸಿಕೊಳ್ಳಬಹುದು. ಆದ್ರೆ ಶಾಲೆಯಲ್ಲಿ ಮಕ್ಕಳಿಗೆ ಅಸುರಕ್ಷಿತ ವಾತಾವರಣ ಇದ್ರೆ ಯಾರೂ ಸಹ ಸುಮ್ಮನಿರಲು ಆಗಲ್ಲ. ಈ ಬಗ್ಗೆ ಅಧಿಕಾರಿಗಳು ಕೂಡಲೇ ಕ್ರಮ ಜರುಗಿಸಬೇಕಿದೆ. ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.